ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಇವತ್ತು ನಡೆದಂತಹ ಕೆಮಿಸ್ಟ್ರಿ ಎಕ್ಸಾಮಿನ ಕೀ ಆನ್ಸರ್ಗಳನ್ನು ಇಲ್ಲಿ ಅಪ್ಲೋಡನ್ನು ಮಾಡಿ ಕೊಡುತ್ತಿದ್ದೇನೆ. 100% ಎಲ್ಲ ರೈಟ್ ಆನ್ಸರ್ ಆಗಿರುತ್ತೆ. ದಯವಿಟ್ಟು ನಿಮ್ಮ ಆನ್ಸರ್ಗಳನ್ನು ಚೆಕ್ ಮಾಡಿಕೊಂಡು ಪಾರ್ಟ್ ಎ ಎಷ್ಟು ಅಂಕಗಳನ್ನು ತಾವುಗಳು ಗಳಿಸಿದ್ದೀರಾ ಅಂತ ನಮಗೆ ಕಮೆಂಟ್ ಮಾಡಿದರೆ ಬಹಳ ಖುಷಿಯಾಗುತ್ತೆ. ಗಾಡ್ ಬ್ಲೆಸ್ ಯು. ಬಹಳ ಈಸಿಯಾಗಿ MCQಸ್ಗಳನ್ನು ಇಲ್ಲಿ ನೀಡಲಾಗಿತ್ತು. ಬನ್ನಿ ಪಾರ್ಟ್ ಎ ಈಗ ನೋಡ್ತಾ ಹೋಗೋಣ ವಿತೌಟ್ ವೇಸ್ಟಿಂಗ್ ಅವರ್ ಟೈಮ್. ವೆನ್ ಕಂಪೇರ್ಡ್ ಟು ಹೌದಲ್ವಾ ಡೆಲ್ಟಾ TF ದಿ ವ್ಯಾಲ್ಯೂ ಆಫ್ 0.01 m ಗ್ಲೂಕೋಸ್ ಸೊಲ್ಯೂಷನ್ ಆ್ಯಂಡ್ ಡೆಲ್ಟಾ TF ದಿ ವ್ಯಾಲ್ಯೂ ಆಫ್ 0.01 m ಮೆಗ್ನೀಷಿಯಮ್ ಕ್ಲೋರೈಡ್ ಸೊಲ್ಯೂಷನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಯಾವುದಾಗಿರುತ್ತೆ ಅಂದರೆ ಎ ಆಗಿರುತ್ತೆ. ಇನ್ಕ್ರೀಸ್ ಅಬೌಟ್ 3 times ಇಸ್ ದಿ ರೈಟ್ ಆನ್ಸರ್. ಇನ್ಕ್ರೀಸ್ ಅಬೌಟ್ 3 times ಆಯಿತಾ. ಫಸ್ಟ್ ಕ್ವಶನ್ಗೆ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 2 ಮೈ ಡಿಯರ್ ಚಿಲ್ಡ್ರನ್, ದಿ ಪ್ರಾಡಕ್ಟ್ಸ್ ಒಬ್ಟೈನ್ಡ್ ಡ್ಯೂರಿಂಗ್ ದಿ ಎಲೆಕ್ಟ್ರಾಲಿಸಿಸ್ ಹೌದಲ್ವಾ ಆಫ್ ಅಕ್ವಿಷಿಯಸ್ ಸೋಡಿಯಂ ಕ್ಲೋರೈಡ್ ಸೊಲ್ಯೂಷನ್ ಈಸ್ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 2 ದ ರೈಟ್ ಆನ್ಸರ್ ಈಸ್ ದಟ್ ಈಸ್ ಹೈಡ್ರೋಜನ್ ಕ್ಲೋರೈಡ್ ಆ್ಯಂಡ್ NaOH ಸೋಡಿಯಂ ಆಯಿತಾ. NaOH ಯಾವುದು? ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. Question number 3 my dear children, are natural and artificial radioactive decay of unstable nuclei take place by dash ಅಂತ ಇದೆ. ಕ್ವಶನ್ ನಂಬರ್ 3ಕ್ಕೆ ಸರಿಯಾದ ಉತ್ತರ ಬಂದು ಫಸ್ಟ್ ಆರ್ಡರ್ ಕೈನೆಟಿಕ್ಸ್ ಇಸ್ ದಿ ರೈಟ್ ಆನ್ಸರ್. ಪ್ರೀತಿಯ ವಿದ್ಯಾರ್ಥಿಗಳೇ, ನಾಳೆ ಇಂಗ್ಲೀಷ್ ಎಕ್ಸಾಮ್ ಇದೆ. ಪ್ರತಿಯೊಂದು ಕೂಡ ಈಗಾಗಲೇ ಅಪ್ಲೋಡ್ ಆಗಿದೆ. ದಯವಿಟ್ಟು ಪ್ರತಿಯೊಂದು ವಿಡಿಯೋದ ಕೆಳಗಡೆ ನಿಮಗೆ ಬೇಕಾಗಿರುವಂತಹ ಲಿಂಕ್ಸ್ಗಳು ಇದ್ದಾವೆ ಎಕ್ಸಾಮಿಗೆ. Those who are very weak in English, please first learn, go through with grammar. ಫಸ್ಟ್ ಗ್ರಾಮರ್ ರೆಡಿಯಾಗಿ ನಂತರದಲ್ಲಿ ಪ್ರೋಸನ್ನು ಓದಿ ಅಂತ ಹೇಳ್ತಾ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇದ್ದೇನೆ. 4th ಕ್ವಶನ್, ದಿ ಎನರ್ಜಿ ರಿಕ್ವೈರ್ಡ್ ಟು ಫಾರ್ಮ್ ಆಕ್ಟಿವೇಟೆಡ್ ಕಾಂಪ್ಲೆಕ್ಸ್ ಈಸ್ ನೋನ್ ಆ್ಯಸ್ ಡ್ಯಾಶ್. ರೈಟ್ ಆನ್ಸರ್ ಈಸ್ ದಟ್ ಈಸ್ ಆಕ್ಟಿವೇಶನ್ ಎನರ್ಜಿ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 5, ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ನಾಟ್ ಕರೆಕ್ಟ್ ಅಂತ ಇದೆ. ಇಲ್ಲಿ ನಾಟ್ ಕರೆಕ್ಟ್ ಅಂತ ಕೇಳಿರುವಂಥದ್ದು, ಹಾಗಾಗಿ ಆಪ್ಷನ್ ಸಿ ಅನ್ನುವಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಕಾಪರ್ ಲಿಬ್ರೇಟ್ಸ್ ಹೈಡ್ರೋಜನ್ ಫ್ರಮ್ ಆ್ಯಸಿಡ್ಸ್ ಅಂತ ಇದೆ ಅಲ್ವಾ ಆಯಿತಾ. ದಟ್ ಈಸ್ ದಿ ರಾಂಗ್, ನಾಟ್ ಕರೆಕ್ಟ್ ಅಂತ. ನೆಕ್ಸ್ಟ್ ಕ್ವಶನ್ ನಂಬರ್ 6 ಮೈ ಡಿಯರ್ ಚಿಲ್ಡ್ರನ್, ಏನು ಸರ್ ಇಷ್ಟು ಫಾಸ್ಟಾಗಿ ಹೇಳ್ತಾ ಇದ್ದೀರಾ ಅಂತ. ಎಷ್ಟು ಫಾಸ್ಟಾಗಿ ಹೇಳಿದರೂ ಕೂಡ ಇನ್ನೂ 2 ನಿಮಿಷ ಮುಗಿದು ಹೋಗಿರುವಂಥದ್ದು. ದಿ ಮೋಸ್ಟ್ ಸ್ಟೇಬಲ್ ಕಾಂಪ್ಲೆಕ್ಸ್ ಇನ್ ದಿ ಫಾಲೋಯಿಂಗ್ ಕಾಂಪ್ಲೆಕ್ಸಸ್ ಈಸ್ ಡ್ಯಾಶ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಕ್ವಶನ್ ನಂಬರ್ 6ಗೆ ದಟ್ ಈಸ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್, ಈಸ್ ಆಪ್ಷನ್ ಡಿ. ಕ್ವಶನ್ ನಂಬರ್ 7, ಮ್ಯಾಚ್ ದಿ ಫಾಲೋಯಿಂಗ್ ಅಂತ ಇತ್ತು. ಭಾಳ ಈಸಿಯಾಗಿತ್ತಲ್ವ ಇದೊಂದು ಆಯಿತಾ. ಬ್ಲಡ್ ಪಿಗ್ಮೆಂಟ್ ಇದೆ, ಕ್ಲೋರೋಫಿಲ್ ಇದೆ, ವಿಟಮಿನ್ B12 ಇದೆ, ವಿಲ್ಕಿನ್ಸನ್ ಕ್ಯಾಟಲಿಸ್ಟ್ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಪ್ರೀತಿಯ ವಿದ್ಯಾರ್ಥಿಗಳೇ ಕ್ವಶನ್ ನಂಬರ್ 7ಗೆ ಆಯಿತಾ. ಏನಾಗುತ್ತೆ ಫಸ್ಟ್ ಒಂದು ಆಯಿತಾ, ಬ್ಲಡ್ ಪಿಗ್ಮೆಂಟು ಅದು Fe ಆಗುತ್ತಲ್ವ. ಕ್ಲೋರೋಫಿಲ್ B ಎಲ್ಲರಿಗೂ ಕೂಡ ಗೊತ್ತಿರುವಂಥದ್ದೇ. ಯಾವುದಾಗತ್ತೆ ಅಂದರೆ Mg ಆಗುತ್ತೆ. ಹಾಗಿದ್ರೆ ಸರಿಯಾದ ಉತ್ತರ ಬಂದು ಇಲ್ಲಿ ಆಪ್ಷನ್ ಏನಂತೀರಾ B ಆಗಿರುತ್ತೆ. ಆಪ್ಷನ್ B ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 8, ದ ಮೇನ್ ಪ್ರಾಡಕ್ಟ್ ಒಬ್ಟೈನ್ಡ್ ವೆನ್ ಆಲ್ಕೈಲ್ ಹಲೈಡ್ಸ್ ರಿಯಾಕ್ಟ್ ವಿತ್ AgCN ಈಸ್ ಡ್ಯಾಶ್ ಅಂತ ಇದೆ. ದಟ್ ಈಸ್ ಕ್ವಶನ್ ನಂಬರ್ 8. ದ ರೈಟ್ ಆನ್ಸರ್ ಈಸ್ ಆಪ್ಷನ್ B. ಐಸೋಸನೈಡ್ ಈಸ್ ದಿ ರೈಟ್ ಆನ್ಸರ್, ಈಸ್ ಆಪ್ಷನ್ B. ಕ್ವಶನ್ ನಂಬರ್ 9 ಮೈ ಡಿಯರ್ ಚಿಲ್ಡ್ರನ್, ದಿ ಕಾಂಪೌಂಡ್ ಯೂಸ್ಡ್ ಫಾರ್ ದಿ ಟ್ರೀಟ್ಮೆಂಟ್ ಆಫ್ ಮಲೇರಿಯಾ ಈಸ್ ಡ್ಯಾಶ್ ಅಂತ ಇದೆ. 9ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ ಕ್ಲೋರೋಕ್ವಿನ್ ಈಸ್ ದ ರೈಟ್ ಆನ್ಸರ್. ಕ್ಲೋರೋಕ್ವೈನ್ ಈಸ್ ದಿ ರೈಟ್ ಆನ್ಸರ್, ಈಸ್ ಕ್ಲೋರೋಕ್ವೈನ್. ಬಹಳ ಜನಕ್ಕೆ ಡೌಟ್ ಇರುವಂಥದ್ದು ಕ್ವಶನ್ ನಂಬರ್ 6ಅಲ್ಲಿ, ಅದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿನೇ ಆಗಿರುತ್ತೆ. ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಇನ್ ಬೆಂಜಲಿಕ್ ಆಲ್ಕೋಹಾಲ್ ಅಂತ ಇದೆ. ಕ್ವಶನ್ ನಂಬರ್ 10ಕ್ಕೆ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ಆಗಿರುತ್ತೆ. ದಟ್ ಈಸ್ ಸಿ ಆಯಿತಾ, ಸಿ ಆಗಿರುತ್ತೆ. ಕ್ವಶನ್ ನಂಬರ್ 11, ಅಮಾಂಗ್ ದಿ ಫಾಲೋಯಿಂಗ್ ದಿ ಕಾಂಪೌಂಡ್ ವಿತ್ ಹೈಯೆಸ್ಟ್ pKa ವ್ಯಾಲ್ಯೂ ಈಸ್ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 11 ರೈಟ್ ಆನ್ಸರ್ ಈಸ್ ದಟ್ ಈಸ್ ಎಥನಾಲ್ ಈಸ್ ದ ರೈಟ್ ಆನ್ಸರ್, ಈಸ್ ಎಥನಾಲ್. ಕ್ವಶನ್ ನಂಬರ್ 12 ಮೈ ಡಿಯರ್ ಚಿಲ್ಡ್ರನ್, ಆಲ್ ಕೆಮೆನ್ಸನ್ ರಿಡಕ್ಷನ್ ಕಾರ್ಬೋಲೈನ್ ಕಾಂಪೌಂಡ್ ಈಸ್ ಟ್ರೀಟೆಡ್ ವಿತ್ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 12 ರೈಟ್ ಆನ್ಸರ್ ಈಸ್ ಆಪ್ಷನ್ B, ಜಿಂಕ್ ಅಮಲ್ಗಮ್ ಆಯಿತಾ ಪ್ಲಸ್ ಕಾನ್ಸಂಟ್ರೇಟೆಡ್ HCl ಅಂತ ಇದೆ ಅಲ್ವಾ, ಅದು ಸರಿಯಾದ ಉತ್ತರ ಆಪ್ಷನ್ B ಆಗಿ ಇರುತ್ತೆ ಕ್ವಶನ್ ನಂಬರ್ 12ಗೆ. ಕ್ವಶನ್ ನಂಬರ್ 13 ನೋಡ್ತಾ ಹೋಗೋಣ. ದಿ ರಿಗೆಂಟ್ ದಟ್ ಕ್ಯಾನ್ ಬಿ ಯೂಸ್ ಟು ಕನ್ವರ್ಟ್ ಬೆನ್ಝೀನ್ ಡಯಾಝೋನಿಯಂ ಕ್ಲೋರೈಡ್ ಟು ಬೆನ್ಝೀನ್ ಈಸ್ ಡ್ಯಾಶ್. ಕ್ವಶನ್ ನಂಬರ್ 13 ರೈಟ್ ಆನ್ಸರ್ ಈಸ್ H3PO2 plus H2O, that is option A is the right answer. Option A. Question number 14 my dear children, the final product obtained in
ಲೆಸಿಸ್ ಆಫ್ ಆಲ್ಕೈಲ್ ಹ್ಯಾಲ್ಡೈಸ್ ಈಸ್ ಡ್ಯಾಶ್ ಅಂತ ಇದೆ. ಕ್ವಶನ್ ನಂಬರ್ 14ಕ್ಕೆ ಸರಿಯಾದ ಉತ್ತರ ದಟ್ ಈಸ್ ಆಪ್ಷನ್ ಎ ಕ್ವಾಂಟರ್ನರಿ ಅಮೋನಿಯಂ ಸಾಲ್ಟ್ ಈಸ್ ದಿ ರೈಟ್ ಆನ್ಸರ್. We are in the last question of MCQs. Statements are there, statement 1 and statement 2 ಅಂತ ಇಲ್ಲಿ ನೀಡಲಾಗಿದೆ. ಸ್ಟೇಟ್ಮೆಂಟ್ ಆಲ್ ನ್ಯಾಚುರಲ್ ಅಕರಿಂಗ್ ನೋಡಿ ಇಲ್ಲಿ ಯಾವುದು ಅಮಿನೋ ಆ್ಯಸಿಡ್ಸ್ ಎಕ್ಸೆಪ್ಟ್ಸ್ ಗ್ಲೈಸಿನ್ಸ್ ಆರ್ ಆಪ್ಟಿಕಲಿ ಆ್ಯಕ್ಟಿವ್, ದಟ್ ಈಸ್ ರೈಟ್ ಮ್ಯಾನ್ ಆಯಿತಾ. ಹಾಗಿದ್ರೆ 1 ಈಸ್ ಕರೆಕ್ಟ್ ಅಂತ ಎಲ್ಲಿದೆ? ಎಸ್, ಆಪ್ಷನ್ ಯಾವುದು 15ಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿ ಇರುತ್ತೆ. ಇಲ್ಲಿಗೆ 15 MCQsಗಳು ಮುಗಿದೋಗಿದೆ. ತಮ್ಮ ಅಂಕಗಳನ್ನು ಕಮೆಂಟ್ ಮುಖಾಂತರ ತಿಳಿಸಬೇಕು. 16, 17, 18, 19, 20 ಟೋಟಲ್ 5 ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆರ್ ದೇರ್. ಎ ಕೆಟಲಿಸ್ಟ್ ಡಸ್ ನಾಟ್ ಆಲ್ಟರ್ ಡ್ಯಾಶ್ ಅಂತ ಇದೆ. ಅದಕ್ಕೆ ಸರಿಯಾದ ಉತ್ತರ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ, ಸರಿಯಾದ ಉತ್ತರ ಬಂದು ಕ್ವಶನ್ ನಂಬರ್ 16ಗೆ ದಟ್ ಈಸ್ ಗಿಬ್ಸ್ ಎನರ್ಜಿ ಇಸ್ ದ ರೈಟ್ ಆನ್ಸರ್ ಈಸ್ ಗಿಬ್ಸ್ ಎನರ್ಜಿ. ಕ್ವಶನ್ ನಂಬರ್ 17 ಡ್ಯಾಶ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಆಂಬಿಡೆಂಟಲ್ ಲಿಗ್ಯಾಂಡ್ ಅಂತ ಇದೆ ಆಯಿತಾ. ಅದಕ್ಕೆ ಸರಿಯಾದ ಉತ್ತರ ಬಂದು SCN ರಿಯಾಕ್ಷನ್ ಅಂತ ಇದೆ ಅಲ್ವಾ, ಅದು ಸರಿಯಾದ ಉತ್ತರ ಆಗತ್ತೆ. ಕ್ಲಿಯರ್? ಎಸ್. ಕ್ವಶನ್ ನಂಬರ್ 18 ಫೆನಾಲ್ ಈಸ್ ಕನ್ವರ್ಟೆಡ್ ಟು ಡ್ಯಾಶ್ ಆನ್ ಹೀಟಿಂಗ್ ವಿತ್ ಜಿಂಕ್ ಡಸ್ಟ್ ಅಂತ ಇದೆ. ಕ್ವಶನ್ ನಂಬರ್ 18ಕ್ಕೆ ಸರಿಯಾದ ಉತ್ತರ ಬೆನ್ಝೀನ್ ಈಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 19 ಅಡಿಪಿಕ್ ಆ್ಯಸಿಡ್ ಈಸ್ ಯೂಸ್ಡ್ ಇನ್ ದಿ ಮ್ಯಾನುಫ್ಯಾಕ್ಚರ್ ಆಫ್ ಡ್ಯಾಶ್ ಅಂತ ಇದೆ. 19ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೈಲಾನ್ 6/6 ಅಂತ ಇದಲ್ವ, ಅದು ಸರಿಯಾದ ಉತ್ತರ ಆಗುತ್ತೆ. ಕ್ವಶನ್ ನಂಬರ್ 12 ಡಿಯರ್ ಚಿಲ್ಡ್ರನ್, ದಿ ಮೋಸ್ಟ್ ಅಬಂಡೆಂಟ್ ಆರ್ಗ್ಯಾನಿಕ್ ಸಬ್ಸ್ಟೆನ್ಸ್ ಇನ್ ಪ್ಲಾಂಟ್ ಕಿಂಗ್ಡಮ್ ಈಸ್ ಡ್ಯಾಶ್ ಅಂತ ಇದೆ. ರೈಟ್ ಆನ್ಸರ್ ಈಸ್ ಸೆಲ್ಯುಲೋಸ್ ಈಸ್ ದಿ ರೈಟ್ ಆನ್ಸರ್. ಧನ್ಯವಾದಗಳು. ಟೋಟಲ್ 20 ಅಂಕಗಳಿಗೆ ನಿಮಗೆ ನಾನು ಕೀ ಆನ್ಸರ್ಸ್ಗಳನ್ನು ಅಪ್ಲೋಡನ್ನು ಕೊಟ್ಟಿರುವಂಥದ್ದು. ನಂತರದ ಎಲ್ಲ ಭಾಗಗಳು ಎಕ್ಸಾಮಲ್ಲಿ ರಿಪೀಟ್ ಆಗಿರುವಂತಹ ಪ್ರಶ್ನೆಗಳಾಗಿವೆ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್. ದಯವಿಟ್ಟು ಪ್ರೀತಿಯ ವಿದ್ಯಾರ್ಥಿಗಳೇ, ಇಂಗ್ಲೀಷಿಗೆ ನಾಳೆ ಯಾರ್ಯಾರೆಲ್ಲ ಎಕ್ಸಾಮ್ ಬರೀತಾಯಿದ್ರೋ ಮೆಟೀರಿಯಲ್ ಈಗಾಗಲೇ ಅಪ್ಲೋಡ್ ಆಗಿದೆ. ಮೊದಲು ಫೇಲ್ ಆದಂಥ ವಿದ್ಯಾರ್ಥಿಗಳು ಅಥವಾ ಸರ್ ನನಗೆ ಮಾರ್ಕ್ಸೇ ಬರ್ತಲ್ಲ ಎಷ್ಟು ಬರೆದ್ರು ಅಂತಹ ವಿದ್ಯಾರ್ಥಿಗಳು ಫಸ್ಟ್ ಥರೋ ವಿತ್ ಇಂಗ್ಲೀಷ್ ಗ್ರಾಮರ್ ಫುಲ್ಲು ಥರೋ ಆಗಬೇಕು. ನಂತರದಲ್ಲಿ ಮಾತ್ರ ತಾವುಗಳು ಏನು ಮಾಡಬೇಕು ಅಂತ ಹೇಳಿದರೆ ನಮ್ಮ ಪ್ರೋಸ್ ಪಾಠನ ಮುಟ್ಟಬೇಕಾಗತ್ತೆ ಆಯಿತಾ. ಲೆಟ್ರೇಟಿಂಗ್ ರೆಡಿಯಾಗಿ ಲೆಟ್ರೇಟಿಂಗ್ ಕೂಡ ನಾನು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ ಆಯಿತಾ. ಅದರ ಲಿಂಕಿನ ಕೆಳಗಡೆ ಯಾವುದು ವೀಡಿಯೋಸ್ ಕೆಳಗಡೆ ನಿಮಗೆ ಪ್ರತಿಯೊಂದು ಲಿಂಕ್ಗಳು ಕೂಡ ಸಿಗುತ್ತೆ. ಸರ್ ನಾನು ಸ್ವಲ್ಪ ರಿವಿಸನ್ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು ಅಂತ ತಲೆಯಲ್ಲಿದ್ದರೆ ದಯವಿಟ್ಟು ಪ್ರಿಪೇಟರಿ ಎಕ್ಸಾಮಿನ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿದ್ದು ಅದು ಕೂಡ ಲಿಂಕಲ್ಲಿ ಕೊಟ್ಟಿದ್ದೇನೆ ಆಯಿತಾ. ಪ್ರತಿಯೊಂದು ಚಾಪ್ಟರ್ಲಿ ಬರುವಂಥ ಪ್ರಶ್ನೆಗಳನ್ನು ಕ್ವಶನ್ಸ್ ವಿತ್ ಕೀ ಆನ್ಸರ್ಗಳನ್ನು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಅದನ್ನು ಯುಟಿಲೈಸ್ ಮಾಡಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್ 2. ಆ್ಯನ್ಯುವಲ್ ಎಕ್ಸಾಮ್ 2 ಪೇಪರ್ ಸಿಗದೆ ಭಾಳ ಅಪರೂಪ ಸರ್. ಈ ಸಲ ಟ್ರೈ ಮಾಡಿಬಿಟ್ಟು ಇಲ್ಲಿಯವರೆಗೂ ಯಾವುದು ಫಿಸಿಕ್ಸ್ ಆಯಿತು, ಬಯೋ ಆಯಿತು, ಇವತ್ತು ಕೆಮಿಸ್ಟ್ರಿ ಆಯಿತು, ಕನ್ನಡ ಕೂಡ ಅಪ್ಲೋಡ್ ಮಾಡಿದ್ದೇವೆ ಆಯಿತಾ. ಇನ್ನೂ ಹಿಸ್ಟ್ರಿ ಕೂಡ ಇದೆ, ಸ್ಟ್ಯಾಟಿಸ್ಟಿಕ್ಸ್ ಕೂಡ ಇದೆ, ಅದು ಕೂಡ ಅಪ್ಲೋಡನ್ನು ಮಾಡಿಕೊಡ್ತೇವೆ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಫಾರ್ ಯುವರ್ ಆ್ಯನ್ಯುವಲ್ ಎಕ್ಸಾಮ್ 2.